ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಈ ಆಲೂಗಡ್ಡೆ ರೆಸಿಪಿಯನ್ನ ಮಹಾರಾಷ್ಟ್ರ ಕಡೆ ಎಲ್ಲ ಯಾಕೆ ಇಷ್ಟಪಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಇದನ್ನ ನಾನು ಟ್ರೈ ಮಾಡಿದ್ಮೇಲೆ ಗೊತ್ತಾಯ್ತು ಇದನ್ನ ಯಾಕೆ ಇಷ್ಟಪಡ್ತಾರೆ ಅಂದ್ಬಿಟ್ಟು. ಅಷ್ಟು ಸೂಪರ್ ಆಗಿ ಟೇಸ್ಟಿಯಾಗಿ ಆಗುತ್ತೆ. ಇದು ನಾವು ಚಪಾತಿ ಜೊತೆಗೆ, ಅನ್ನ ಜೊತೆಗೆ, ಪೂರಿ ಜೊತೆಗೆ ಪ್ರತಿಯೊಂದು ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬನ್ನಿ ತಡ ಮಾಡ್ತೀನಿ, ವಿಡಿಯೋನ ಶುರು ಮಾಡೋಣವಾ? ಮೊದಲಿಗೆ ನಾನಿಲ್ಲಿ 1/4 kg ಆಗೋಷ್ಟು ಆಲೂಗಡ್ಡೆಯನ್ನ ಕುಕ್ ಮಾಡೋಕೆ ಕುಕ್ಕರ್ ಅಲ್ಲಿ ಇಡ್ತಾ ಇದ್ದೀನಿ. ಇದನ್ನ ಕುಕ್ ಮಾಡ್ಕೊಂಡು ಸೈಡ್ ಗಿಡನ. ನಂತರ ನಾನಿಲ್ಲಿ ಒಂದು ಬಾಣಲಿಯಲ್ಲಿ 2 ಚಮಚದಷ್ಟು ಎಣ್ಣೆ, 1 ಪಲಾವ್ ಎಲೆ, ಜೀರಿಗೆ, ನಂತರ ಸ್ಟಾರ್ ಅನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದು ಚಟಪಟ ಅಂದ ನಂತರ ಇಲ್ಲಿ 1 ಮೀಡಿಯಂ ಸೈಜ್ದು ಈರುಳ್ಳಿಯನ್ನ ಸೇರಿಸ್ಕೋಬೇಕು. ನಿಮ್ಗೆ ಈರುಳ್ಳಿ ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ನಂತರ ನಾನಿಲ್ಲಿ 4 ಮೀಡಿಯಂ ಸೈಜ್ದು ಟೊಮೆಟೊ, 2 ಇಂಚು ಶುಂಠಿ, ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಂಡು ಸೇರಿಸ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಹಾಕಬಾರ್ದು, ಶುಂಠಿ ಮಾತ್ರ ಹಾಕಬೇಕು. ಚೆನ್ನಾಗಿ ಟೊಮೆಟೊ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಹಸಿ ಬಟಾಣಿಯನ್ನ ಸೇರಿಸ್ಕೊಳ್ಳಿ. ಹಸಿ ಬಟಾಣಿ ಸಿಗ್ಲಿಲ್ಲಪ್ಪ ಅಂದ್ರೆ ರಾತ್ರಿ ನೆನೆಸಿಟ್ಟಿರುವಂತ ಬಟಾಣಿ ಕೂಡ ಸೇರಿಸ್ಕೋಬಹುದು. ನಂತರ ಇದಕ್ಕೆ ಸಬ್ಜಿ ಮಸಾಲ, ನಂತರ ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪೌಡರ್, ಅರಿಶಿನ, ಉಪ್ಪನ್ನ ಇಲ್ಲಿ ಸೇರಿಸ್ಕೊಂಡು ಎಣ್ಣೆ ರಿಲೀಸ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ನೀವೇನಾದ್ರೂ ಬಟಾಣಿ, ಒಣ ಬಟಾಣಿ ಸೇರಿಸ್ತಾ ಇದ್ರಿ ಕುಕ್ ಮಾಡಿ ಸೇರಿಸ್ಕೊಳ್ಳಿ. 1 ವಿಸಿಲನ್ನ ಹಾಕೊಂಡು ನಾನಿಲ್ಲಿ ಹಸಿ ಬಟಾಣಿ ಹಾಗೆ ಸೇರಿಸಿದ್ದೀನಿ. ನಂತರ ಇಲ್ಲಿ ಬಟಾಟೆ ಏನು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈಗ ನೀರನ್ನ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ, ಕುಕ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ. ನಂತರ ಇದಕ್ಕೆ ಕಸ್ತೂರಿ ಮೇಥಿಯನ್ನ ಸೇರಿಸ್ಕೊಂಡಿದ್ದೀನಿ. ಫ್ಲೇವರ್ ಸಖತ್ ಕೊಡುತ್ತೆ ಕಸ್ತೂರಿ ಮೇಥಿ, ಮಿಸ್ ಮಾಡಲೇಬೇಡಿ. ಇದನ್ನ ನಾವು 1 2 ರಿಂದ 3 ನಿಮಿಷ ಕುಕ್ ಮಾಡ್ಕೋಬೇಕು. ಸ್ವಲ್ಪ ಆಲೂಗಡ್ಡೆ ಮ್ಯಾಶ್ ಮಾಡಿ ಹಾಕಿರ್ತೀವಲ್ವಾ, ಸ್ವಲ್ಪ ಗ್ರೇವಿಯಾಗಿ ಅನ್ಸುತ್ತೆ. ಇದು ಚಪಾತಿ, ಪೂರಿ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಬೇಕಂದ್ರೆ ದೋಸೆ ಜೊತೆ ಕೂಡ ಇದನ್ನ ತಿನ್ಕೋಬಹುದು. ಈಗ ನಾನಿಲ್ಲಿ ಇದ್ರ ಜೊತೆಗೆ ಪಂಜಾಬಿ ಅವರ ಒಂದು ಫೇವರೆಟ್ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಾವು ಹೋಟೆಲ್ ಅಲ್ಲಿ ಹೋದ ತಕ್ಷಣ ಸ್ಟಾರ್ಟರ್ ಅಂತ ಕೇಳೋದು ಮಸಾಲ ಪಾಪಡು. ಈ ಮಸಾಲ ಪಾಪಡ್ ಅಂತೂ ಸಿಕ್ಕಾಪಟ್ಟೆ ಸ್ಪೈಸಿ ಇರುತ್ತೆ, ಹಾಗಾಗಿ ನಮ್ಮ ಮನೇಲಿ ತಿನ್ನೋಕೆ ಇಷ್ಟಪಡೋಲ್ಲ. ನಾನಿಲ್ಲಿ ಎಣ್ಣೆ ಹಾಕ್ದೇನೆ ಹಾಗೆ ತವಾ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ರೀತಿ ಸ್ವಲ್ಪ ತುಂಡಾಗಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮನೇಲಿ ಸ್ಪೈಸಿ ಅಂತ ತಿನ್ನಲ್ಲಲ್ವಾ, ಈ ರೀತಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಮಸಾಲೆ ಪಾಪಡನ್ನ ತುಂಡಾಗಿ ಕಟ್ ಮಾಡಿಕೊಂಡು ನಂತರ ಇದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ಪೈಸಿ ತಿನ್ನೋರಾದ್ರೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಹಸಿ ಮೆಣಸಿನಕಾಯಿ ಕೂಡ ಸೇರಿಸ್ಕೋಬಹುದು. ನಾನು ಇಲ್ಲಿ ಸ್ಪೈಸಿ ತಿನ್ನಲ್ಲ ಅಂದ್ಬಿಟ್ಟು ಸೇರಿಸ್ತಾ ಇಲ್ಲ. ನಂತರ ಇದಕ್ಕೆ ನಾನಿಲ್ಲಿ ಚಾಟ್ ಮಸಾಲವನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದಕ್ಕೆ ಸೌತೆಕಾಯಿ, ನಂತರ ಕ್ಯಾರೆಟ್, ಹಸಿ ಮೆಣಸಿನಕಾಯಿ, ಕೆಂಪು ಮೆಣಸಿನ ಪೌಡರು ಎಲ್ಲವನ್ನ ಸೇರಿಸ್ಕೋಬಹುದು. ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನಿಲ್ಲಿ ತುಂಬಾ ಸಿಂಪಲ್ ಆಗಿ ನಮ್ಮ ಮನೇಲಿ ಯಾವ ರೀತಿ ತಿಂತಾರಲ್ಲ ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಲಿಂಬೆ ಹಣ್ಣಿನ ರಸ ಮಾತ್ರ ಮಿಸ್ ಮಾಡಲೇಬೇಡಿ. ಇದರಲ್ಲಿ ಹುಳಿಯಾಗಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಪಾಪಡು. ನಮ್ದು ಸಿಂಪಲ್ ಆಗಿ ಒಂದು ಮಹಾರಾಷ್ಟ್ರ ಪ್ಲೇಟ್ ಇಲ್ಲಿ ರೆಡಿ ಆಯ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.